ಎಲ್ಲರ ಮನೆಯಲ್ಲೂ ಮಕ್ಕಳದ್ದು ಒಂದೇ ಹಠ, ಚಾಕ್ಲೇಟ್ ಕೊಡಿಸು ಅಂತ. ಎಲ್ಲಾದರೂ ಹೋದರೆ ಬಂದರೆ ಚಾಕ್ಲೇಟ್ ಕೊಡಿಸಿ ಅಂತ ಅಂತಾರೆ. ಅದನ್ನೇ ನಾವು ಮನೆಯಲ್ಲಿ ಒಂದು ಹೆಲ್ದಿ ವರ್ಷನ್ ಆಗಿ ಆ ಚಾಕ್ಲೇಟ್ಸ್ನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ನಾನಿಲ್ಲಿ ಒಂದು ಸ್ವಲ್ಪ ಡೇಟ್ಸ್ ತೊಗೊಂಡಿದ್ದೀನಿ. ಆ ಡೇಟ್ಸ್ನ ಸ್ವಲ್ಪ ಸ್ಲಿಟ್ ಮಾಡಿಬಿಟ್ಟು ಮಧ್ಯೆ ಏನದು ಬೀಜ ಇರುತ್ತಲ್ಲ ಅದನ್ನೆಲ್ಲ ನಾವು ಹೊರಗೆ ತಗೋಬೇಕು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಪೀನಟ್ ಬಟರ್ ತೊಗೊಂಡಿದ್ದೀನಿ. ಸೊ ಇದು ಏನು ರೆಡಿ ಇರುತ್ತಲ್ಲ ಡೇಟ್ಸ್, ಇದಕ್ಕೆಲ್ಲ ನಾವು ಪೀನಟ್ ಬಟರ್ ಹಾಕಬೇಕು. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕೂಡ ಹಾಕೋಬೋದು. ಸ್ವಲ್ಪ ಸಾಕು ಅಂತಂದರೆ ಸ್ವಲ್ಪ ಕೂಡ ಹಾಕೋಬೋದು. ಸೊ ನಾವಿಲ್ಲಿ ಇವಾಗ ಎಲ್ಲ ಡೇಟ್ಸ್ಗೂ ಪೀನಟ್ ಬಟರ್ ಹಾಕೋತಾ ಇದ್ದೀವಿ. ಇದು ಒಂದ್ಸತಿ ರೆಡಿ ಆದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಚಾಪ್ಡ್ ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಾಪ್ಡ್ ಆಲ್ಮಂಡ್ಸ್ ಇಲ್ಲ ಅಂತಂದರೆ ನೀವು ಶೇಂಗಾ ಕೂಡ ಹುರಿದು ಬಿಟ್ಟು ಅದನ್ನು ಚಾಪ್ ಮಾಡಿಬಿಟ್ಟು ಇದಕ್ಕೆ ಹಾಕೋಬೋದು. ಸೊ ನೀವು ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಕ್ರಂಚಿ ಆಗಿ ಬರುತ್ತೆ ಈ ಚಾಕ್ಲೇಟ್ಸು. ಒಂಥರ ಈ ಸ್ನಿಕ್ಕರ್ಸ್ ಬಾರ್ ಅಂತಾರಲ್ಲ ಆ ಥರ ಇರುತ್ತೆ. ಸೊ ಇಲ್ಲಿ ನಾವು ಎಲ್ಲದಕ್ಕೂ ಇವಾಗ ಆಲ್ಮಂಡ್ಸ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಇದಕ್ಕೆ ಚಾಕ್ಲೇಟ್ ಬೇಕಲ್ಲ, ಸೊ ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲಿಗೆ ಒಂದು ಹಾಫ್ ಕಪ್ ಅಷ್ಟು ಹೀಟ್ ಮಾಡಿರೋ ಬಟರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮಿಲ್ಕ್ ಚಾಕ್ಲೇಟ್ ಅಂದರೆ ಸ್ವೀಟನ್ನು ಯಾವ ಚಾಕ್ಲೇಟ್ ಆದರೂ ನೀವು ಚಾಪ್ ಮಾಡಿಬಿಟ್ಟು ಹಾಕ್ಕೋಬೋದು, ಅಥವಾ ನೀವು ಈ ಥರ ಮಾಡ್ಕೊಳ್ಳಲ್ಲ ಅಂದರೆ ಚಾಕ್ಲೇಟ್ನ ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡ್ಕೊಂಬಿಟ್ಟು ಮೆಲ್ಟ್ ಮಾಡ್ಕೋಬೋದು. ಇದೆಲ್ಲ ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಒಂದು ಪ್ರಾಪರ್ ಕನ್ಸಿಸ್ಟೆನ್ಸಿಗೆ ಬರುತ್ತದು ನೋಡಿ, ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೆಕ್ಸ್ಟ್ ನಾವು ಈ ಏನು ಡೇಟ್ಸ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಇದರೊಳಗೆ ಚೆನ್ನಾಗಿ ಡಿಪ್ ಮಾಡಬೇಕಂದ್ರೆ ಇದು ಫುಲ್ಲು ಕ್ಲೀನಾಗಿ ಕೋಟ್ ಆಗಬೇಕು. ಈ ಥರ ಎಲ್ಲ ಡೇಟ್ಸ್ನು ಕೋಟ್ ಮಾಡ್ತೀವಿ ಇವಾಗ. ಈ ಎಲ್ಲ ಡೇಟ್ಸ್ನು ಕೋಟ್ ಮಾಡಾದ್ಮೇಲೆ ಮೇಲೆ ಇನ್ನೂ ಸ್ವಲ್ಪ ನೀವು ಶೇಂಗಾ ಅಥವಾ ಆಲ್ಮಂಡ್ಸ್ನ ಸ್ಪ್ರಿಂಕಲ್ ಮಾಡ್ಬೋದು. ಮಾಡಾದ್ಮೇಲೆ ಅಟ್ಲೀಸ್ಟ್ ಒಂದು 2 hours ಫ್ರೀಝರಲ್ಲಿ ಇಡಬೇಕು. ಸೊ 2 hours ಆದಮೇಲೆ ನಮಗೆ ಈ ಹೆಲ್ತಿ ಡೇಟ್ಸ್ ಚಾಕ್ಲೇಟ್ಸ್ ರೆಡಿ ಇದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಶಿವಾಲಿಸ್ ಪಾಕಶಾಲೆನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.